ಕಲ್ಯಾಣಿ, ಅಮ್ಮ ಕಲ್ಯಾಣಿ. ಹೇಳಿ ಮಾವ. ಎಂಥ ಒಳ್ಳೆ ಕೆಲಸ ಮಾಡಿದೆ ಮಗಳೇ. ಇವತ್ತು ಶಾಂತಿ ಪುಣ್ಯ ಸ್ಮರಣೆ ದಿನ. ಎಷ್ಟು ಒಳ್ಳೆ ಹೂವಿನ ಅಲಂಕಾರ ಮಾಡಿ ತುಂಬ ಚಂದ ಕಾಣೋ ಥರ ಮಾಡಿದೆ ಅಮ್ಮ. ಯಾರು ಮಾಡಿದ್ದಿದ್ದು? ಇಲ್ಲ ಮಾವ, ಇದೆಲ್ಲ ನಾನು ಮಾಡಲಿಲ್ಲ. ಅತ್ತೆ ಚೆನ್ನಾಗಿ ಕಾಣಿಸ್ತಾ ಇದ್ದಾರಲ್ವಾ? ನೀನು ಮಾಡಿಲ್ಲ ಅಂದರೆ ಇದು ವಿನಯ್. ಅಪ್ಪ, ಅಮ್ಮನಿಗೆ ಅಲಂಕಾರ ನೀನು ಮಾಡಿದೆ ಮಗನೇ? ಇಲ್ಲಪ್ಪ, ಕೃಷ್ಣ ಮಾಡಿದ್ದು. ಕೆಲವರು ಹುಟ್ಟೋವಾಗಲೇ ಪಾಪದ ಜೊತೆಯಲ್ಲೇ ಹುಟ್ಟುತ್ತಾರೆ. ಅವ್ರು ಬದುಕಿರೋವರೆಗೂ ಅದನ್ನು ಹೊತ್ಕೊಂಡೇ ಬದುಕಬೇಕು. ಅದನ್ನು ಇಳಿಸೋಕ್ಕೂ ಆಗಲ್ಲ, ಕರಗಿಸೋಕ್ಕೂ ಆಗಲ್ಲ. ಅಂಥದ್ರಲ್ಲಿ ಈ ಥರ ಅಲಂಕಾರ ಮಾಡಿ ದೀಪ ಹಚ್ಚಿ ಧೂಪ ಹಾಕಿ ಕಡಿಮೆ ಮಾಡ್ಕೋಬೇಕು ಅಂತ ಅಂದ್ಕೊಂಡದ್ದು ಮೂರ್ಖತನ. ವಿನಯ್, ಅಪ್ಪ, ಅಮ್ಮನ ಜನ್ಮದಿನನ ಅನಾಥಾಶ್ರಮದಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಮ್ಮನ ಹೆಸರಲ್ಲಿ ಎಲ್ಲ ಮಕ್ಕಳಿಗೂ ಅನ್ನದಾನ ಮಾಡಬೇಕು. ವ್ಯವಸ್ಥೆ ಮಾಡಿದೆಯಲ್ಲ? ಹಾಂ ಅಪ್ಪ, ರಾಮ್ ಭಟ್ರಿಗೆ 2 ವಾರದ ಮುಂಚೆನೇ ಎಲ್ಲ ಹೇಳಿದ್ದೀನಿ. ಎಲ್ಲ ರೆಡಿ ಇದೆ ಅಪ್ಪ. ಗುಡ್. ಈಗ ಹೊರಡೋದಕ್ಕೆಲ್ಲ ಸಿದ್ಧತೆ ಆಗಿದೆಯಾ? ನನ್ನ ಕೈ ಕಾಲುಗಳು ಯಾಕೋ ಇವತ್ತೇ ಪದ ಹೇಳ್ತಾ ಇವೆ ಸೂರ್ಯ. ಯಾಕೋ ನನ್ನ ಕೈಲಿ ಇವತ್ತು ಜಾಸ್ತಿ ನಡೆಯೋಕ್ಕಾಗಲ್ಲ. ನೀವೆಲ್ಲ ಹೋಗಿ ಬನ್ನಿ, ನಾನಿಲ್ಲೇ ಇರ್ತೀನಿ. ದೇವರು ನನ್ನ ಕಷ್ಟ ಅರ್ಥ ಮಾಡ್ಕೋತಾನೆ. ನೋವು ಕೊಡೋನು ಅವನೇ, ನೆಪ ಹೇಳಿಸೋನು ಅವನೇ. ಆಯ್ತು, ದೊಡ್ಡಮ್ಮ ಇಲ್ಲೇ ಇರಲಿ. ಹಾಂ, ಮಾವ, ಪ್ರತಿ ವರ್ಷ ಅತ್ತೆ ಹೆಸರಲ್ಲಿ ಅನ್ನದಾನ ಸೇವೆ ಮಾಡ್ತೀರಾ? ಹೌದು ಮಗಳೇ. ಜೀವಂತವಾಗಿದ್ದರೂ ನನ್ನ ಶಾಂತಿನ ಈ ಮನೆಯಲ್ಲಿ ನನ್ನ ಮನಸ್ಸಿನಲ್ಲಿ ಜೀವಂತವಾಗಿಟ್ಕೊಳ್ಳೋ ಒಂದು ಪ್ರಯತ್ನ ಇದು. ಈ ಪ್ರಯತ್ನನ ಹಾಳು ಮಾಡಬೇಕು ಅಂತಲೇ ಒಂದಷ್ಟು ಜನ ಇದ್ದಾರೆ. ಆದರೆ ನಾನು ಬದುಕಿರೋವರೆಗೂ ಅದು ಸಾಧ್ಯ ಇಲ್ಲ. ಅಪ್ಪ ಹೇಗೆ ಅಂತ ಗೊತ್ತು ತಾನೆ, ತಲೆ ಕೆಡಿಸ್ಕೋಬೇಡ. ಅಮ್ಮ, ಇಷ್ಟು ದಿನ ಕೃಷ್ಣ ಮಾತ್ರ ನಿನ್ನ ಮಿಸ್ ಮಾಡ್ಕೊಂಡು ನಿನ್ನ ಹತ್ರ ಬಂದು ಮಾತಾಡ್ತಿದ್ದಮ್ಮ. ಅಮ್ಮ, ಈಗ ನನಗೆ ನೀನು ಬೇಕಮ್ಮ. ತುಂಬ ನೆನಪಾಗ್ತಿದ್ಯಮ್ಮ ನೀನು. ಕೃಷ್ಣನಿಗಿಂತ ಜಾಸ್ತಿ ನೆನಪಾಗ್ತಿದ್ಯಮ್ಮ. ಒಂದು ಮಾತಂದ್ರೂ ಸತ್ಯಮ್ಮ, ನಮ್ಮ ಜೀವನದಲ್ಲಿ ಯಾರೇ ಬರ್ಬೋದು, ಆದರೆ ಒಂದು ತಾಯಿ ಸ್ಥಾನನ ಪ್ರಪಂಚದಲ್ಲಿ ಯಾರೂ ತುಂಬಕ್ಕಾಗಲ್ಲ ಅಮ್ಮ. ಅಮ್ಮ, ನಾನು ಏನು ತಪ್ಪು ಮಾಡಿದ್ದೀನಮ್ಮ? ನನಗೆ ಗೊತ್ತಿಲ್ಲದೆ ಯಾರಿಗಾದ್ರೂ ನೋವು ಮಾಡಿದ್ದೀನ? ಹೇಳಮ್ಮ, ನಾನು ಏನಮ್ಮ ತಪ್ಪು ಮಾಡಿದ್ದೀನಿ? ಖಂಡಿತ ಇಲ್ಲ ಮಗನೇ, ನೀನೇನೋ ತಪ್ಪು ಮಾಡಿಲ್ಲ. ಈ ಥರ ನಾನು ಮುಂದೆ ಬಂದು ಅಳ್ಬೇಡ. ಲೇ ದಡ್ಸಿಕಮಣಿ, ನಮ್ಮಪ್ಪ ಡಾನ್ ಸೂರ್ಯಪ್ರಕಾಶ್ಗೆ ನೀನು ಅಂದರೆ ಪ್ರಾಣ. ನೀನು ಅದು ಹೆಂಗೋ ತಪ್ಪು ಮಾಡ್ತೀಯಾ? ಇಂಪಾಸಿಬಲ್ ಮೈ ಬಾಯ್. ಏ ಕೃಷ್ಣ, ಆಯಿತು, ಅದೇನು ಇವತ್ತು ಅಮ್ಮ ಮುಂದೆ ನಿಂತ್ಕೊಂಡು ಏನೋ ಮಾತಾಡ್ತಾ ಇದೆಯಾ? ಡೀಪಾಗಿ ಡಿಸ್ಕಷನ್ ಮಾಡ್ತಿದ್ಯಾ? ಏನು ಪುಂಗಿ ಬಿಡ್ತಿದ್ಯಾ? ಏನಾ? ಯಾಕೆ ನಾನು ಅಮ್ಮನ ಹತ್ರ ಮಾತಾಡಬಾರ್ದಾ? ಅಮ್ಮನ ಹತ್ರ ಮಾತಾಡೋ ಲೈಸೆನ್ಸ್ ಇನ್ನೊಬ್ಬನ ಹತ್ರ ಏನಿರೋದು? ನಿನಗೆ ದುಃಖ ಆದಾಗ ಅಮ್ಮನ ಹತ್ರ ಹೋಗಿ ಮಾತಾಡ್ತೀಯಾ? ಸೀರೆ ಇಟ್ಕೋತೀಯಾ? ಕಷ್ಟಗಳೆಲ್ಲ ಹೇಳ್ಕೊತೀಯಾ? ನಾನು ಮಾತಾಡಿದ್ರೆ ಪ್ರಶ್ನೆ ಮಾಡ್ತೀಯಾ? ಏನು ಹೊಸ ರೂಲ್ಸ್ ಗೀಲ್ಸ್ ಮಾಡ್ಕೊಂಡಿದ್ಯಾ ಹೇಗೆ? ನಾವು ಮನ್ಸಾರೆ ಏನಾದರೂ ಮಾತಾಡಬೇಕು ಅಂತ ಅನ್ನಿಸ್ದಾಗ ಅಮ್ಮನ ಮುಂದೆ ಪೀಡಿಕೆ ಇಡೋದು. ಅದನ್ನು ಬಿಟ್ಬಿಟ್ಟು ನೀನು ಬೋರ್ ಆದಾಗೆಲ್ಲ ಅಮ್ಮನ ಹತ್ರ ಬಂದು ಅಮ್ಮ ಹೇಗಿದ್ಯಾ, ಹೌ ಆರ್ ಯು, ಐ ಆಮ್ ಫೈನ್ ಅಂತ ಹೇಳೋದಕ್ಕೆ ನಮ್ಮಮ್ಮ ಏನೋ ಚಾಟ್ ಜಿಪಿಟಿನ? ಆರಾಮಾಗಿ ಹ್ಯಾಪಿಯಾಗಿ ದೇವರಾಗಿದ್ದಾಳೆ. ಇವತ್ತೇನು ಹೇಳು, ಅಮ್ಮನ ಹುಡ್ತಬ್ಬ, ಅವ್ರನ್ನ ಖುಷಿಯಾಗಿ ಇಟ್ಕೋಬೇಕು, ಅವ್ರಿಗೇನು ಇಷ್ಟನ ಕೆಲಸ ಮಾಡಬೇಕು. ತಿಂಡಿ ರೆಡಿ ಇದೆ, ಬರ್ರಿ. ಅದಕ್ಕೆ
ತಿಂಡಿ ವಿಚಾರ ಬಿಡಿ. ಅಮ್ಮ ಏನಂತಿದ್ರು ಗೊತ್ತಾ, ನೆನ್ನೆ ಬರೀ ಕಂಪ್ಲೇಂಟೇ. ಮದುವೆಯಾಗಿ ಇಷ್ಟು ದಿನ ಆಯಿತು, ಒಂದು ಫೋಟೋ ತೊಗೊಂಡಿಲ್ಲ ಅಂತ ಬೈತಾ ಇದ್ರು. ಫೋಟೋ ಬಿಡಿ, ಒಂದು ಸೆಲ್ಫಿ ಯಾಕೋ ವಿನಿ? ನೋಡೋ, ಇವತ್ತು ಅದೇನಾದರೂ ಆಗಲಿ, ನಾನೊಂದು ಒಳ್ಳೆ ಫೋಟೋ ತೆಗಿತೀನಿ. ಇವತ್ತು ಫೋಟೋಗ್ರಾಫರ್ ನಾನೇ. ಬಾ ನಿಂತ್ಕೊ. ಬಾರ. ಸುಮ್ಮನೆ ಬಾರ ನಿಂತ್ಕೊಳ. ಅದಕ್ಕೆ ಬನ್ನಿ. ಅದಕ್ಕೆ ವಿನಿ, ಸ್ವಲ್ಪ ಪಕ್ಕ ಬರ. ಅದಕ್ಕೆ ಸ್ವಲ್ಪ ಈಗ ಸ್ಮೈಲ್ ಮಾಡ್ತಾ. ಫ್ರೇಮ್ ಚೆನ್ನಾಗಿದೆ, ಒಳ್ಳೆ ಕೈದಿಗಳ ಥರ ನಿಂತಿದ್ದೀರಾ. ಸ್ವಲ್ಪ ಮುಖದಲ್ಲಿ ನಗು ಇರಲಿ. ಎಲ್ಲಿ ಸ್ಮೈಲ್ ಮಾಡಿ. ಸ್ಮೈಲ್. ಯಪ್ಪ, ಕೊನೆಗೂ ಅಮ್ಮ ಜೊತೆ ಒಂದು ಫೋಟೋ ಸಿಕ್ತಲ್ಲ, ತುಂಬ ಚೆನ್ನಾಗಿ ಬಂತು. ಲೋ ಕೃಷ್ಣ, ಎಲ್ಲರದ್ದು ಫೋಟೋ ತೆಗಿತಾ ಇದೆಯಲ್ಲ, ನಂದೊಂದು ಫೋಟೋ ತೆಗಿಯೋ. ನಮ್ಮ ಶಾಂತಿ ಜೊತೆ ನಂದು ಒಂದು ಫೋಟೋ ಇರಲಿ. ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ಲು ಗೊತ್ತಾ ಅವಳು. ಫೋಟೋ ಹತ್ರ ನಿಂತ್ಕೊಂಡು ಸ್ಮೈಲ್ ಮಾಡ್ಲಾ? ತೆಗಿತೀನಾ? ರಾಚಮ್ಮ, ನೀನು ಸ್ಮೈಲ್ ಮಾಡಕ್ಕೆ ಹೋಗೋದು, ನೀನು ಅಲ್ಸೆಟ್ ಬೀಳೋದು, ಅದು ನಾವು ನೋಡೋದು, ಇದೆಲ್ಲ ಕರ್ಮ ನಮಗೆ ಬೇಕಾ? ಬೇಡಪ್ಪ. ಏಯ್, ನನ್ನ ಹೊಲ್ಲು ಕುಡ್ಸ್ಕೊಂಡಿರೋದಲ್ಲ, ಒರಿಜಿನಲ್ಲು. ಗುಂಡ್ಕಲ್ ಕೊಟ್ಟಿದ್ರು ಅಲ್ಲಾಡಲ್ಲ, ಗೊತ್ತಾ? ವಿನಯ್, ನಿನ್ನ ತಮ್ಮಂದು ಬರ್ತಾ 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 ಓವರ್ ಆಗ್ತಾ ಇದೆ. ಸ್ವಲ್ಪ ಕಂಟ್ರೋಲ್ ಮಾಡಬೇಕು. ನೀನು ಅವನ ಅಣ್ಣ ಅಲ್ವಾ? ಅಜ್ಜಿ ಇವಾಗೇನು ಫೋಟೋ ತೆಗೆಸ್ಕೋಬೇಕಾ? ಬನ್ನಿ ಬನ್ನಿ. ರಾಚ, ಸ್ಮೈಲ್ ಮಾಡು. ಸರಿ, ಆಶ್ರಮಕ್ಕೆ ಹೋಗೋಕ್ಕೆ ಟೈಮ್ ಆಗುತ್ತೆ. ಎಲ್ಲರೂ ತಿಂಡಿ ಮಾಡ್ಕೊಳ್ಳಿ. ಬನ್ನಿ ತಿಂಡಿ ತಿನ್ನೋಣ. ಬನ್ನಿ.